ನ್ಯೂ ಸೈಂಟ್ ಮೇರೀಸ್ ಪಬ್ಲಿಕ್ ಸ್ಕೂಲಲ್ಲಿ ಬಾಲಕನ ಮೇಲೆ ಮೃಗದ ರೀತಿಯಲ್ಲಿ ಆ ಒಂದು ಶಾಲೆಯ ಪ್ರಾಂಶುಪಾಲರಾಗಿರುವಂತಹ ರಾಕೇಶ್ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ ಅವ್ರನ್ನ ಸಂಪರ್ಕ ಮಾಡಿದಾಗ ಆ ಶಾಲೆಯ ಒಬ್ಬ ಸೆಕ್ರೆಟರಿ ಆಗಿರುವಂತಹ ವಿಜಯ್ ಅವರು ಹೇಳ್ತಾರೆ, ನಾವು ಆ ರೀಸನ್ಗೆ ಹೊಡೆದಿಲ್ಲ, ಮಗುವಿಗೆ ಹೊಡೆದಿರೋದು ನಿಜ, ಆದರೆ ಹೊಡೆದಿರೋದು ಕಾರಣ ಏನಂತ ಅಂದ್ರೆ ಅವನ ಎಕ್ಸಾಮ್ ಮಿಸ್ ಮಾಡ್ದ, ಎಕ್ಸಾಮ್ ಅಟೆಂಡ್ ಆಗುವಂತ ಅಂದ್ರೆ ಪದೇ ಪದೇ ಮಿಸ್ ಆಗ್ತಾ ಇದ್ದ, ಬರ್ತಾ ಇರಲಿಲ್ಲ, ಹೀಗಾಗಿ ಹೊಡೆದಿದ್ದು ಅಂತ ಆ ಒಂದು ಶಾಲೆಗೆ ಸಂಬಂಧಪಟ್ಟಂತಹ ವಿಜಯ್ ಕುಮಾರ್ ಅವರು ಹೇಳ್ತಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಆ ಮಗುವಿನ ತಾಯಿ ನಮ್ಮ ಜೊತೆಗೆ ಇದ್ದಾರೆ, ದಿವ್ಯಾ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಈಗ ಶಾಲೆ ಅವ್ರು ಹೇಳ್ತಾ ಇರೋದು ಅವನ ಎಕ್ಸಾಮ್ ಬರಲಿಲ್ಲ ಅದಕ್ಕೆ ನಾನು ಹೊಡೆದೆ ಅಂತ. ಎಕ್ಸಾಮ್ ಬಾರದೇ ಇರೋದು ನಿಜಾನಾ ಅಥವಾ ಎಕ್ಸಾಮ್ ತಪ್ಪಿಸ್ಕೊಳ್ತಾ ಇದ್ದ ಅನ್ನೋದು ನಿಜಾನಾ? ಇಲ್ಲ ಮೇಡಮ್, ಅವ್ನು ಪ್ರತಿಯೊಂದು ಎಕ್ಸಾಮ್ಗೂ ಕೂಡ ಅಟೆಂಡ್ ಆಗ್ತಾ ಇದ್ದ. ಯಾವ ಎಕ್ಸಾಮ್ಗೂ ಕೂಡ ಅವ್ನು ಅಟೆಂಡ್ ಆಗದೇ ಇರಲಿಲ್ಲ. ಒಂದು ದಿವಸ ಮಾತ್ರ ಊರಿಗೆ ಹೋಗಿದ್ದ ರೀಸನ್ಗೋಸ್ಕರ ಅವತ್ತು ಬರೆಯೋದಕ್ಕಾಗಿರಲಿಲ್ಲ. ಅದ್ರ ನೆಕ್ಸ್ಟ್ ಡೇನೇ ಬಂದು ಎಕ್ಸಾಮ್ನು ಕೂಡ ಎಲ್ಲವನ್ನೂ ಕೂಡ ಬರೆದಿದ್ದಾನೆ. ರೀಸನ್ ಬಂದು ಅವ್ನು ಹೊಡೆದಿರೋದಕ್ಕೆ ನ್ಯೂ ಸೈಂಟ್ ಮೇರೀಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಗಿರೋದು. ನನ್ನ ಮಗನ ಅಲ್ಲಿಗೆ ಸೇರಿಸಿರೋದು. ಏನಕ್ಕಪ್ಪ ಹೊಡೆದಿರೋದು ಅಂತ ಅಂದರೆ, 2 ದಿನ ಶನಿವಾರ ಮತ್ತು ಸೋಮವಾರ ಸ್ಕೂಲಿಗೆ ಹೋಗಿರಲಿಲ್ಲ. ಸೋಮವಾರ ಹೋಗಿದ್ದಾನೆ, ಪ್ರೇಯರ್ ಆಗಿದೆ ಅಂತ ಇಂದು ಕಳಿಸಿದ್ದಾನೆ ಮೇಡಮ್. ಆಮೇಲೆ ಮಂಗಳವಾರ ದಿವಸ ಹೋದಾಗ ಚಂದ್ರಿಕಾ ಮೇಡಮ್ ಫಸ್ಟ್ ಪೀರಿಯಡ್ ಐತಂತೆ, ಅವ್ರ ಕ್ಲಾಸ್ ಟೀಚರು ಅವರೇನೆ ತುಂಬಾ ಜಾಮಿಟ್ರಿ ಬಾಕ್ಸಿಂದ ಎಲ್ಲವನ್ನೂ ಕೂಡ ಕೆನ್ಕೆನೆ ಮೇಲೆಲ್ಲ ಹೊಡೆದಿದ್ದಾರೆ. ಅದಾದಮೇಲೆ ಲಾಸ್ಟ್ ಇನ್ನೊಂದು ಪೀರಿಯಡ್ ಇದೆ ಅನ್ನೋ ಟೈಮಲ್ಲಿ ಮತ್ತೆ ಕೆಳಗಡೆ ಕರೆಸಿದ್ದಾರೆ, ಆಫೀಸ್ ರೂಮ್ಗೆ ಹೋಗು ಅಂತ ಹೇಳಿದ್ದಾರೆ. ಮಗು ಏನು ಮಾಡಿದೆ, ಎದ್ರಿಕೊಂಡು ಆಫೀಸ್ ರೂಮ್ಗೆ ಹೋಗಿದ್ದಾನೆ. ಆ ಟೈಮಲ್ಲಿ ಇನ್ನು ಚಿಕ್ಕ ಚಿಕ್ಕ ಮಕ್ಕಳುಗಳನ್ನೆಲ್ಲ ಬಿಡ್ತಾರೆ, ಅವ್ರ ಜೊತೇಲಿ ಬಂದುಬಿಟ್ಟಿದ್ದಾನೆ, ಬ್ಯಾಗ್ನೂ ಕೂಡ ಎತ್ಕೊಂಡಿಲ್ಲ. ಬಂದಾದಮೇಲೆ ಅವ್ರ ಅಪ್ಪನಿಗೆ ಫೋನ್ ಮಾಡಿದ್ದಾನೆ. ಅವ್ರ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಹೋಗಿ ಎತ್ಕೊಂಡು ಬರೋಗು ಅಂತ ಹೇಳಿದ್ದಾರೆ. ಎತ್ಕೊಂಡು ಬರೋಕ್ಕೆ ಹೋದಂಥ ಟೈಮಲ್ಲಿ ಈ ಥರ ಅವ್ನ ಮಗು ಒಳಗಡೆಗೆ ಹೋಗಲ್ಲ ಅಂತ ಬ್ಯಾಗ್ ಮಾತ್ರ ಎತ್ಕೊಂಡ್ಬರೋ ಟೈಮಲ್ಲಿ ಒಳಗಡೆಗೆ ಹೋಗು ಅಂತ ಚಂದ್ರಿಕಾ ಮೇಡಮು ಕೆನೆ ಮೇಲೆಲ್ಲ ಹೊಡ್ತು. ನೀವು ಚಂದ್ರಿಕಾ ಮೇಡಮ್ ಅಂತ ಪದೇ ಪದೇ ಹೇಳ್ತಾ ಇದ್ರಿ. ಈ ಚಂದ್ರಿಕಾ ಮೇಡಮ್ಗೆ ನಿಮ್ಮ ಮಗನ ಕಂಡ್ರೆ ಯಾಕಾಗಲ್ಲ, ಯಾಕೆ ಅವನ್ನ ಟಾರ್ಗೆಟ್ ಮಾಡಿದ್ದಾರೆ? ಹಿಂದೆ ಏನಾದರೂ ಗಲಾಟೆ ಆಗಿತ್ತಾ? ಹೌದು ಮೇಡಮ್, ಫಸ್ಟ್ ಟೈಮ್ ಒಂದೇ ಒಂದು ಪದ ಬರೀ ಒಣಮರ ಅಂತ ಬರೆಯೋಕ್ಕೆ ಹೋಗಿ ವನಮರ ಅಂತ ಏನೋ ಬರೆದಿದ್ದಂತೆ. ಆವಾಗ ಕುತ್ಕೊಂಡಿದ್ದ ಜಾಗದಿಂದನೇ ಮಗುಗೆ ಅವನಿಗೆ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇದೆ, ತಲೆನೋವಿದೆ ಅಂತ ನಾವು ಫಸ್ಟೇ ಇನ್ಫಾರ್ಮ್ ಮಾಡಿದ್ವಿ ಸ್ಕೂಲಿಗೆ. ಆದರೂ ಕೂಡ ಅವ್ನು ಕನ್ನಡಕದ ಗ್ಲಾಸ್ ಎಲ್ಲ ಪುಡಿ ಆಗೋ ಥರ ಹೊಡೆದಿದ್ರು. ಅದನ್ನು ನಾನು ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟು CC ಫುಟೇಜ್ ಓಪನ್ ಮಾಡೋವರೆಗೂ ಬಿಡ್ದೇನೆ CC ಫುಟೇಜ್ ಓಪನ್ ಮಾಡಿಸಿ ನೋಡಿ ಒಂದು ಸಲ ವಾರ್ನ್ ಮಾಡ್ಬಿಟ್ಟು ಬಂದಿದ್ದೆ. ಅವತ್ತಿಂದ ಮಗುನ ಪ್ರತಿದಿನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಪ್ರತಿದಿನ ಮಗುನ ಟಾರ್ಗೆಟ್ ಮಾಡಿ ಹೊಡೆದು ಇದು 4ನೇ ಸಲ ಆಗಲೇ ರಾಕೇಶ್ ಕುಮಾರ್ ಹೊಡಿತಾ ಇರೋದು ಮೇಡಮ್. ಅಂದ್ರೆ ರಾಕೇಶ್ ಕುಮಾರ್ಗೆ ಕುಮ್ಮಕ್ ಕೊಡ್ತಿರೋದು ಈ ಚಂದ್ರಿಕಾ ಹೋಗಿ ಫಿಟ್ಟಿಂಗ್ ಇಡೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಆರೋಪ? ಹೌದು ಮೇಡಮ್, ಯಾಕೆ ಅಂತಂದರೆ ಹೊಡೆದಿರೋದನ್ನ ಖುದ್ದಾಗಿ ಅಲ್ಲಿ ಕೂತ್ಕೊಂಡಿದ್ದಂಥ ವಿಜಯ್ ಕುಮಾರ್ ಸರೇ ನೋಡಿದ್ದಾರೆ. ವಿಜಯ್ ಕುಮಾರ್ ಬಂದು ಅಲ್ಲಿಗೆ ಸೆಕ್ರೆಟ್ರಿ ಆಗಬೇಕು. ಅವ್ರು ರಾಕೇಶ್ ಕುಮಾರ್ ಹೊಡಿತಾ ಇರೋದನ್ನ ಮಗು ಇನ್ನೊಂದು ಸಲ ನಾವು ತಪ್ಪಿಸ್ಕೊಳ್ಳಲ್ಲ ಅಂತ ಕಾಲು ಹಿಡ್ಕೊಂಡ್ರು ಕೂಡ ಬಡ್ಕೊಳ್ಳೋ ಸೌಂಡ್ ಆಚೆ ಹೋಗಂಗಿಲ್ಲ ಅಂತ ಹೊಟ್ಟೆ ಮೇಲೆಲ್ಲ ತುಂಬಾ ಹೊಡೆದಿದ್ದಾರೆ ಮೇಡಮ್. ಮಗು ಎದ್ದೇಳಕ್ಕೆ ಹೋಗ್ದಂಗೆ ಕುಂಡಿ ಮೇಲೆಲ್ಲ ಹೊಡೆದಿದ್ದಾರೆ. ಮಗು ಇವಾಗ ಅಲ್ಲಿಂದ ಬಂದ ಮೇಲೆ ತುಂಬಾ ವಿಚಿತ್ರವಾಗಿ ಕೂಗ್ತೈತೆ, ತುಂಬಾ ವಿಚಿತ್ರವಾಗಿ ಆಡ್ತೈತೆ. ನಮಗೆ ನೋವು ಕೇಳೋಣ ಅಂತ ಅಂದ್ಕೊಂಡೆ. ಇವಾಗ ಅವ್ನು ಮಾತಾಡ್ತಾ ಕಿರ್ಚಾಡ್ತಿದ್ದಾನೆ, ಎದೆ ಎಲ್ಲ ಹೊಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಮೊದಲಿಂದ ಇತ್ತಾ ಅಥವಾ ಇತ್ತೀಚೆಗೆ ಹೊಡೆದ್ಮೇಲೆ ಆಗಿರೋದಾ, ಹೇಗೆ? ಇಲ್ಲ ಮೇಡಮ್, ಅವ್ನು ಮೊದಲಿಂದನೂ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ ಇರಲಿಲ್ಲ. ಈಗ ಅವ್ನು ಹೊಡೆದಾದ್ಮೇಲೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗ್ತಾಯಿದೆ. ಮಗು ತುಂಬಾ ಗಂಭೀರವಾಗಿ ಸ್ಥಿತಿಗೆ ಬರ್ತೈತೆ. ನಮಗೆ ತುಂಬ ಅಂದರೆ ತುಂಬಾ ಭಯ ಆಗ್ತಾಯಿದೆ ಮೇಡಮ್ ಮಗು ಮೇಲೆ. ದಯವಿಟ್ಟು ಅವನ ಮೇಲೆ ಆ್ಯಕ್ಷನ್ ತೊಗೊಬೇಕು. ಮತ್ತು ನಾನು ಅವತ್ತು ಕೆಲ್ಸಕ್ಕೆ ಹೋಗಿದ್ದೆ ಮೇಡಮ್. 3 ಗಂಟೆಗೆ ನಾನು ಕಾಲ್ ಮಾಡಿದೆ, ಎಲ್ಲಿ ಸರ್ ನನ್ನ ಮಗ 3 ಗಂಟೆಗೆ ಬರಬೇಕಾದ ಮಗು 7 ಗಂಟೆ 8 ಗಂಟೆ ಆದರೂ ಕೂಡ ಬಂದಿರಲಿಲ್ಲ. ಆ ಟೈಮ್ನಲ್ಲಿ ಎಷ್ಟು ಆಗಲೇ ನಾನು ಕಾಲ್ ಮಾಡಿದಾಗ 6:45 7 ಗಂಟೆ ಟೈಮಲ್ಲಿ ಕಾಲ್ ಮಾಡಿದೆ. ಎಲ್ಲಿ ನಮ್ಮ ಮಗು ಇಷ್ಟೊತ್ತಾದರೂ ಬಂದಿಲ್ಲ ಸರ್ ಅಂತ ನಾನು ಕಾಲ್ ಮಾಡಿದ್ರೆ, ಇಲ್ಲ 3 ಗಂಟೆಗೆ ಹೋದ ಅಂತ ಹೇಳಿದ್ರು. ಸರ್ ಎಲ್ಲಿ ಸರ್ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಮತ್ತೆ ಕಾಲ್ ಮಾಡಿ ರಿಕ್ವೆಸ್ಟಾಗಿ ಕೇಳಿದ್ದಕ್ಕೆ, ಬರೋ ಟೈಮಲ್ಲಿ ನಿಮ್ಮ ಮಗು ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ರಿ ಅಂತ ಕೇಳ್ತಾ ಇದ್ದಾರೆ ಮೇಡಮ್. 50,000 ರೂಪಾಯಿ ಫೀಸ್ ಕೊಟ್ಟು ಇವರಿಗೆ ನಾವು ಸತ್ತೋಗುವಂಥ ಕೆಲಸ ಮಾಡ್ತೀವಿ. ಮಗುನ ತುಂಬ ಚೆನ್ನಾಗಿ ಹೊಡೆದ್ಬಿಟ್ಟು ಅಲ್ಲೇ ಇರುವಂಥ ಆಯಾಗೆ ಹೇಳಿದ್ದಾರೆ ರಾಕೇಶ್ ಕುಮಾರ್ ಅವರು, ಮಗುನ ಕರ್ಕೊಂಡೋಗಿ ಕತ್ಲೆ ಕುಣೆಗೆ ಕೂಡಾಕು ಅಂತ. 8 ಗಂಟೆವರೆಗೂ ನರಳುತ್ತಾ ಇದ್ರು, ಎಷ್ಟೇ ಡೋರ್ ಬಡಿತಾ ಇದ್ರು ಕೂಡ ಇದು ಮಾಡ್ತಾಯಿದ್ರು. ಊಟನೂ ಕೂಡ ಇಲ್ಲಿಗೆ ತಂದ್ಕೊಡೋ ವ್ಯವಸ್ಥೆ ಮಾಡ್ತೀವಿ, ಆದರೆ ನಿನ್ನನ್ನು ಮಾತ್ರ ಮನೆಗೆ ಕಳಿಸಲ್ಲ ಅಂತ ಕತ್ಲೆ ಕೋಣೆಯಲ್ಲಿ ಕೂಡಾಕೋದ್ಮೇಲೆ ಮಗು ತುಂಬಾ ವಿಚಿತ್ರವಾಗಿ ಆಡ್ತೈತೆ. ದಿನದಿಂದ ದಿನಕ್ಕೆ ಮಗುದು ಆರೋಗ್ಯ ಸ್ಥಿತಿ ತುಂಬ ಗಂಭೀರವಾಗಿ ಆಡ್ತೈತೆ. ಉಸಿರಾಟದ ಪ್ರಾಬ್ಲಮ್ ಆಗ್ತೈತೆ, ಎದೆ ನೋವೆಲ್ಲ ಬರ್ತೈತೆ, ಮನೆ ಒಳಗಡೆ ಕಿರ್ಚಾಡ್ತೈತೆ. ನಮಗೆ ತುಂಬಾ ಇದಾಗ್ತೈತೆ ಮೇಡಮ್. ದಯವಿಟ್ಟು ಇದ್ರ ಮೇಲೆ ರಾಕೇಶ್ ಕುಮಾರ್ ಮೇಲೆ ತುಂಬಾ ಗಂಭೀರವಾಗಿ ಇದನ್ನು ತೊಗೊಳ್ಬೇಕು ಮೇಡಮ್. ಏಕೆಂದರೆ ನನ್ನ ಮಗುಗಾಗಿರೋ ಸ್ಥಿತಿ ಬೇರೆ ಯಾವ ಮಕ್ಳಿಗೂ ಆಗೋದು ಬೇಡ, ಯಾವ ತಾಯಂದ್ರಿಗೂ ಆಗೋದು ಬೇಡ ಮೇಡಮ್. ನೀವು ಹೇಳ್ತಾ ಇದ್ರಿ ಅದು ಖಾಸಗಿ ಸ್ಕೂಲ್ ಅಲ್ಲ, ಬದಲಿಗೆ ಟಾರ್ಗೆಟ್ ಸ್ಕೂಲ್ ಅಂತ, ಟಾರ್ಗೆಟ್ ಮಾಡಿ ಹೊಡಿತಾರೆ ಮಕ್ಕಳಿಗೆ ಅಂತ. ಸೊ ನಿಮ್ಮ ದೊಡ್ಡ ಮಗ ಕೂಡ ಅಲ್ಲೇ ಓದ್ತಾ ಇರೋದು, ಅವ್ರಿಗೂ ಇದೇ ಥರ ಆಗಿತ್ತಾ, ಹೇಗೆ, ಎಷ್ಟು ಸಲ ಇಷ್ಟರೊಳಗಡೆ ಹಲ್ಲೆ ಆಗಿರೋದು? ನನ್ನ ದೊಡ್ಡ ಮಗನಿಗೂ ಕೂಡ ಅವನು ಕೂಡ ಅಲ್ಲೇ ಓದ್ತಾ ಇದ್ದಾನೆ ಮೇಡಮ್. ಅದೇ ಅಂದರೆ ತುಂಬ ಮಕ್ಳಿಗೂ ಕೂಡ ಇದೇ ಥರ ಆಗಿದೆ. ಎಲ್ಲ ಮಕ್ಳುಗಳಿಗೂ ಹೇಳೋದು ಏನಂತ, ಪೇರೆಂಟ್ಸ್ಗಳಿಗೆ ಹೋಗಿ ಹೇಳಿದ್ರೆ ನೆಕ್ಸ್ಟ್ ಡೇನೇ ಟಾರ್ಗೆಟ್ ಮಾಡ್ತೀವಿ ಅಂತ. ಯಾವ ಮಕ್ಳುಗಳು ಧೈರ್ಯ ಮಾಡಿ ಬಂದು ಮನೆಗೆ ಹೇಳ್ತಾವೋ ನೆಕ್ಸ್ಟ್ ಡೇಯಿಂದ ಮಕ್ಕಳನ್ನ
ಪ್ರತಿಯೊಂದು ರೀಸನ್ ಇಟ್ಕೊಂಡು ಯಾವುದಾದ್ರೂ ಒಂದು ಸಿಲ್ಲಿ ರೀಸನ್ ಸಿಕ್ಕಿದ್ರೆ ಸಾಕು ತುಂಬಾ ಹೊಡೆಯೋದು ಬಡಿಯೋದು ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಮಗು ಮೇಲೆ ಇದು ನಮ್ಮ ಮಗು ಮೇಲೆ 4ನೇ ಸಲ ರಾಕೇಶ್ ಕುಮಾರ್ ಅಲ್ಲೇ ಮಾಡ್ತಾ ಇರೋದು. ನಾವು ಫಸ್ಟ್ನೇ ಸಲ ಸೆಕೆಂಡ್ನೇ ಸಲ ಹೋಗಿ ವಾರ್ನು ಕೂಡ ಮಾಡಿದ್ವಿ. ಏನೇ ಇದ್ದರೂ ಡೈರಿ ಇದೆ, ಡೈರಿಗೆ ಬರ್ಕೊಡಿ, ನಮ್ಮ ನಂಬರ್ ಇದೆ, ನಮಗೆ ಫೋನ್ ಮಾಡಿ ಹೇಳಿ ಅಂತ. ಆದ್ರೂ ಕೂಡ ನಮ್ಮ ಮಗುಗೆ ಮನ ಬಂದಂತೆ ಇಷ್ಟ ಬಂದಂತೆ ಹೊಡೆದಿದ್ದಾರೆ. ನ್ಯೂ ಸೆಂಟ್ ಮೇರಿ ಸ್ಕೂಲ್ನ ಏನು ಅದನ್ನ ಮುಚ್ಚಾಕಬೇಕು ಅಷ್ಟೇ ಮೇಡಮ್. ಪೋಷಕ ಸಂಘಟನೆ ಅವರು ಕೂಡ ಬಂದಿದ್ದಾರೆ, ಅವರು ಕೂಡ CMಗೆ ಲೆಟರ್ ಬರಿತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ನೀವು ಏನು ಡಿಮ್ಯಾಂಡ್ ಮಾಡ್ತೀರಾ ಪೋಷಕರಾಗಿ? CMಗೂ ಕೂಡ ಲೆಟ್ರ್ ಬರೀಬೇಕು. ಇದು DCP ACPವರೆಗೂ ಕೂಡ ಹೋಗಬೇಕು ಮೇಡಮ್. ಹೋಗ್ಬಿಟ್ಟು ನನ್ನ ಮಗುಗಾಗಿರೋ ಪರಿಸ್ಥಿತಿ ಯಾರಿಗೂ ಹೋಗ್ಬಾರ್ದು ಅಂದರೆ ಅವ್ನು ನನ್ನ ಮಗುಗೆ ಹೊಡೆದಿರೋ ಥರ ಅವನು ಕೂಡ ನಳ್ಳಾಡಬೇಕು, ಅವನಿಗೂ ಕೂಡ ಒಂದು ತಕ್ಕ ಶಿಕ್ಷೆ ಆಗಬೇಕು ಇದಕ್ಕೆ ಅಷ್ಟೇ ಮೇಡಮ್. ಇದನ್ನೇ ಕೈ ಮುಗಿದು ಕೇಳ್ಕೊಳ್ತೀವಿ ಮೇಡಮ್. ಇದಿಷ್ಟು ಮಗುವಿನ ತಾಯಿ ಹೇಳ್ತಾ ಇರುವಂತಹ ಮಾತು. ಅಂದರೆ ಆ ಖಾಸಗಿ ಶಾಲೆ ಕೇವಲ ಖಾಸಗಿ ಶಾಲೆಯಾಗಿ ಉಳಿದಿಲ್ಲ, ಬದಲಾಗಿ ಟಾರ್ಗೆಟ್ ಶಾಲೆಯಾಗಿ ಉಳಿದಿದೆ. ಸಿಕ್ಕ ಮಕ್ಕಳನ್ನ ಟಾರ್ಗೆಟ್ ಮಾಡೋದು, ಯಾರು ಕಂಪ್ಲೇಂಟ್ ಮಾಡ್ತಾರೆ ಅಂಥವರ ಪೋಷಕರನ್ನ ಜೊತೆಗೆ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಮೃಗದಂತೆ ವರ್ತಿಸಿರುವಂತಹ ಆ ಪ್ರಾಂಶುಪಾಲನ ವಿರುದ್ಧ, ಜೊತೆಗೆ ಆ ತರಗತಿಯ ಶಿಕ್ಷಕಿಯ ವಿರುದ್ಧ, ಜೊತೆಗೆ ಆ ಸಂಬಂಧಪಟ್ಟಂತಹ ಯಾರ ಶಾಲೆಗೆ ಸಂಬಂಧಪಟ್ಟಂತಹ ಓನರ್ ಇದ್ದಾರೆ ಅವರ ವಿರುದ್ಧ ಕಠಿಣವಾದಂತಹ ಕ್ರಮ ಆಗಬೇಕು, ಶಾಲೆಯನ್ನು ಮುಚ್ಚಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.